ಕ್ರಿಕೆಟ್ ಪ್ರೇಮಿಗಳೇ ರೆಡಿಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕ್ರಿಕೆಟ್ ಹಬ್ಬದ ಕೌಂಟ್ಡೌನ್ ಶುರುವಾಗಿದೆ. ಹೌದು, ಬಹು ನಿರೀಕ್ಷಿತ ಮಹಾರಾಜ ಟ್ರೋಫಿ ಕೆಎಸ್ಸಿಎ T20 2026 ಸೀಸನ್ ಜೂನ್ 20ರಿಂದ ಧೂಳೆಬ್ಬಿಸಲು ಬರ್ತಾ ಇದೆ. ಈ ಸಲದ ಮೊದಲ ಹಂತದ ಪಂದ್ಯಗಳಿಗೆ ನಮ್ಮ ಹೆಮ್ಮೆಯ ಮೈಸೂರು ಆತಿಥ್ಯ ವಹಿಸುತ್ತಿದೆ. ಅಷ್ಟೇ ಅಲ್ಲ, ಮೈಸೂರು ವಾರಿಯರ್ಸ್ ತಂಡ ತನ್ನ ಹೊಸ ಕ್ಯಾಪ್ಟನ್ ಮತ್ತು ಪವರ್ಫುಲ್ ಟೀಮ್ ಅನ್ನ ಅನಾವರಣ ಮಾಡಿದೆ. ಯಾರು ಆ ಹೊಸ ನಾಯಕ, ಈ ಸಲದ ವಿಶೇಷತೆಗಳೇನು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಟೂರ್ನಿಗೆ ಮುನ್ನುಡಿ ಬರೆಯುವಂತೆ ಮೈಸೂರಿನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಮಹಾರಾಜ ಟ್ರೋಫಿಯ ಅಫಿಷಿಯಲ್ ಆಂಥಮ್ ಅಂದ್ರೆ ಅಧಿಕೃತ ಗೀತೆ ರಿಲೀಸ್ ಆಗಿದೆ. ಭಾರತದ ಮಾಜಿ ವೇಗಿ ಜಾವಗಲ್ ಶ್ರೀನಾಥ್ ಸರ್ ಮತ್ತು ಕೆಎಸ್ಸಿಎ ಕಾರ್ಯದರ್ಶಿ ಸಂತೋಷ್ ಮೆನನ್ ಅವರ ಈ ಗೀತೆಯನ್ನ ಲಾಂಚ್ ಮಾಡಿದ್ರು. ಈ ಹೊಸ ಸಾಂಗ್ ಮತ್ತು ಜೋಶ್ ನೋಡಿದ್ರೆ ಈ ಸೀಸನ್ ಕರ್ನಾಟಕ ಕ್ರಿಕೆಟ್ ನಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ಸುತ್ತೆ. I think of all the franchisees that I have observed in the last so many years, I think he's probably the most passionate man promoting cricket. It's just not about winning the team. It's just not about his team winning. It is also about promoting cricket. We have different plans to take this league to a different level. And joining us in this whole endeavor is, of course, Mysore Cycle Pure Agarbattis from Mysore, and all other 5 franchisees who have supported us. ಇನ್ನು ಸ್ಥಳೀಯ ಫ್ರಾಂಚೈಸಿ ಸೈಕಲ್ ಪ್ಯೂರ್ ಅಗರಬತ್ತಿ ಹೊಡೆತನದ ಮೈಸೂರು ವಾರಿಯರ್ಸ್ ಈ ಬಾರಿ ಭರ್ಜರಿ ಪ್ಲಾನ್ ನೊಂದಿಗೆ ಅಖಾಡಕ್ಕಿಳಿದಿದೆ. ಕರ್ನಾಟಕ ಹಾಗೂ IPL ನ ಸ್ಪೀಡ್ ಸ್ಟಾರ್ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಈ ಸೀಸನ್ ನ ನಾಯಕತ್ವದ ಜವಾಬ್ದಾರಿ ನೀಡಲಾಗಿದೆ. And now it's the big moment that we are all here waiting for. We'd like to announce our captain as Namma Huduga, who joined the Mysore Warriors when he was just a 17-year-old. And he was with us in the championship team. He's back with us after 12 years now. Our captain is Vaishak Vijay Kumar. ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಕ್ಯಾಪ್ಟನ್ ಇಲ್ಲ, ಆಡಿದ್ದೀನಿ ಕ್ಯಾಪ್ಟನ್ಸಿ. ಬಟ್ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನನ್ನ ಫೇವ್ರೇಟ್ ಟೀಮ್ ಮೈಸೂರು ವಾರಿಯರ್ಸು. ಸೊ ಇಲ್ಲಿ ವಾಪಸ್ ಬಂದು ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಇಂಥ ಒಳ್ಳೆ ಫ್ರಾಂಚೈಸಿಗೆ ಲೀಡ್ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ತಂಡದಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಇಂಟರ್ನ್ಯಾಷನಲ್ ಸ್ಟಾರ್ ದೇವದತ್ ಪಡಿಕ್ಕಲ್, ಬಿರುಸಿನ ಆಲ್ರೌಂಡರ್ ಮನೋಜ್ ಬಾಂಡ್ಗೆ, ಚೇತನ್ ಎಲ್ಲಾರ್ ಮತ್ತು ರಿತೇಶ್ ಭಟ್ಕಲ್ ರಂತಹ ದೈತ್ಯರಿದ್ದಾರೆ. ಕೋಚ್ RX ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಈ ಬಾರಿ ಮೈಸೂರು ವಾರಿಯರ್ಸ್ ಕಣಕ್ಕಿಳಿದಿದ್ದು ನಾವು ಫಿಯರ್ಲೆಸ್ ಕ್ರಿಕೆಟ್ ಆಡ್ತೀವಿ ಅಂತ ಕ್ಯಾಪ್ಟನ್ ವೈಶಾಖ್ ಪ್ರಾಮಿಸ್ ಮಾಡಿದ್ದಾರೆ. ಈ ಬಾರಿ ಸೀಸನ್ ಎಲ್ಲ ಥರ ಏನು ಚಾಲೆಂಜಸ್ ಇದೆ, ಈ ಸಲಿನೂ ಅದೇ ಚಾಲೆಂಜಸ್ ಇರುತ್ತೆ ನಮಗೆ. ಇದ್ರಲ್ಲಿ ಒಂದು ಎಡಿಷನ್ ಚಾಲೆಂಜ್ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ವೆದರ್ ಕಂಡೀಷನ್ ಮೂರು ವೆನ್ಯೂಲ್ಲಿ ಆಡ್ತಾ ಇರ್ತೀವಿ. 3 ವೆನ್ಯೂಲ್ಲಿ ಡಿಫ್ರೆಂಟ್, ಆಲ್ 3 ವೆನ್ಯೂಸ್ ಆರ್ ಕ್ವೈಟ್ ಡಿಫ್ರೆಂಟ್. ವೆದರಲ್ಲಿ ಹೆಂಗೆ ಇಂಟರಪ್ಷನಲ್ಲಿ ಏನಾಗ್ಬೋದು ಆ ಟೈಮಲ್ಲಿ ದ್ಯಾಟ್ ವಿಲ್ ಬಿ ಅ ಬಿಗ್ ಚಾಲೆಂಜ್ ಫಾರ್ ಅಸ್ ಟು. ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ, ಮೈಸೂರು ವಾರಿಯರ್ಸ್ ಒಂದು ಒಳ್ಳೆ ಕೆಲಸಕ್ಕೂ ಕೈ ಹಾಕಿದೆ. ಕಣ್ಣಿನ ಆರೋಗ್ಯದ ಜಾಗೃತಿ ಮೂಡಿಸಲು ಮತ್ತು ಭಿನ್ನ ಸಾಮರ್ಥ್ಯದ ಕ್ರೀಡಾಪಟುಗಳನ್ನ ಸಬಲೀಕರಣಗೊಳಿಸಲು ಉಷಾ ಕಿರಣ್ ಕಣ್ಣಿನ ಆಸ್ಪತ್ರೆ ಮತ್ತು ASL T20 ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಫ್ರಾಂಚೈಸಿ ಕೈ ಜೋಡಿಸಿದೆ. ಈ ಅದ್ಭುತ ಹೆಜ್ಜೆಗೆ ನಮ್ಮದೊಂದು ಬಿಗ್ ಸಲ್ಯೂಟ್. ಎಲ್ಲ ನಮ್ಮ ಮೈಸೂರು ವೀಕ್ಷಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ SDNR ಸ್ಟೇಡಿಯಂಗೆ ಬಂದು ನಮ್ಮ ಮೈಸೂರು ವಾರಿಯರ್ಸ್ ಚೇರ್ ಮಾಡಿ. ಟೀಮ್ ತುಂಬ ಚೆನ್ನಾಗಿದೆ, ಗುಡ್ ಮಿಕ್ಸ್ ಆಫ್ ಯಂಗ್ಸ್ಟರ್ಸ್ ಆ್ಯಂಡ್ ಸೀನಿಯರ್ ಕ್ರಿಕೆಟರ್ ಅಂತ ಹೇಳ್ಬೋದು. ಮೈಸೂರು ಹುಡುಗರು ತುಂಬ ಜನ ಇದ್ದಾರೆ ಟೀಮಲ್ಲಿ. ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನೇ ನಾವು ಆಯ್ಕೆ ಮಾಡಿದ್ದೀವಿ ಕ್ಯಾಪ್ಟನ್ ಆಗಿ. ಒಳ್ಳೆ ಒಂದು ಪ್ರದರ್ಶನ ಕೊಡ್ತಾರೆ. ಅದೆಲ್ಲಿ ಕಮ್ ಆ್ಯಂಡ್ ಪ್ಲೇ ರಿಯಲಿ ವೆಲ್ ವಿತ್ ದರ್ ಹಾರ್ಟ್ಸ್. ಒಂದು ಎಲ್ಲರಿಗೂ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಜೂನ್ 20ರಿಂದ ಜುಲೈ 12ರವರೆಗೆ ಈ ಪಂದ್ಯಗಳು ನಡೆಯಲಿವೆ. ಮೊದಲು ಮೈಸೂರಿನಲ್ಲಿ ಶುರುವಾಗಿ ಆಮೇಲೆ ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ ಈ ಕ್ರಿಕೆಟ್ ಹಬ್ಬ ಶಿಫ್ಟ್ ಆಗುತ್ತೆ. ನೀವೇನಾದ್ರೂ ಮ್ಯಾಚ್ ಅನ್ನ ಸ್ಟೇಡಿಯಂನಲ್ಲಿ ಲೈವ್ ಅಲ್ಲಿ ನೋಡ್ಬೇಕಾದ್ರೆ ಟಿಕೆಟ್ಗಳು ಡಿಸ್ಟ್ರಿಕ್ಟ್ ಬೈ ಝೊಮ್ಯಾಟೊ ಆಪ್ ನಲ್ಲಿ ಲಭ್ಯ ಇದೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಮೈಸೂರಲ್ಲಿ ನಿಜವಾಗ್ಲೂ ಒಳ್ಳೆ ಟ್ಯಾಲೆಂಟ್ ಇದೆ. ಮುಂದೆ ನೀವೇ ನೋಡ್ತೀರಾ, ಮೈಸೂರಿಂದ ಇನ್ನೂ ಒಂದೊಂದು ಮಟ್ಟ ಕ್ರಿಕೆಟರ್ಸ್ ಬರ್ತಾರೆ. ನಿಮ್ಮ ಪ್ರಕಾರ ಈ ಸಲ ಮಹಾರಾಜ ಟ್ರೋಫಿ ಗೆಲ್ಲೋದು ಯಾರು? ಮೈಸೂರು ವಾರಿಯರ್ಸ್ ಕಪ್ ಗೆಲ್ಲುತ್ತಾ
ನಿಮ್ಮ ಪ್ರೆಡಿಕ್ಷನ್ ಅನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.